ಅಂಕೋಲಾ ತಾಲೂಕಿನ ಮುಖ್ಯ ರಸ್ತೆಗಳಲ್ಲಿ ಒಂದಾಗಿರುವ ದಿನಕರ ದೇಸಾಯಿ ರಸ್ತೆಯಲ್ಲಿ ಸಣ್ಣ ವಯಸ್ಸಿನ ಬಾಲಕನೋರ್ವ ಟ್ರ್ಯಾಕ್ಟರ್ ಚಲಾಯಿಸುತ್ತಿದ್ದು ಅಪಾಯಕ್ಕೆ ಹೊಣೆ ಯಾರು ಎಂದು ಸಾರ್ವಜನಿಕರು ಪ್ರಶ್ನಿಸುವಂತಾಗಿದೆ. ವಾಹನ ಚಲಾಯಿಸುತ್ತಿರುವ ಬಾಲಕ ಅಪ್ರಾಪ್ತನಂತೆ ಕಂಡುಬರುತ್ತಿದ್ದಾನೆ. ದಿನಕರ ದೇಸಾಯಿ ರಸ್ತೆಯಲ್ಲಿನ ಆರ್ಯ ಮೆಡಿಕಲ್ ಸೆಂಟರ್ನಿಂದ ಹೋಟೆಲ್ ಕಾಮತ್ ಪ್ಲಸ್ ವರೆಗಿನ ಕಿರು ಇಳಿಜಾರಿನಲ್ಲಿ ನಿತ್ಯ ವಾಹನ ದಟ್ಟಣೆ ಹೆಚ್ಚಾಗಿರುತ್ತದೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ನ್ಯಾಯಾಲಯ ಕಾರ್ಯಕ್ಕೆ ತೆರಳಿರುವ ನಾಗರಿಕರು ಹಾಗೂ ಇತರೆ ಪಾದಚಾರಿಗಳು ಈ ರಸ್ತೆಯ ಮೂಲಕವೇ ಪಟ್ಟಣಕ್ಕೆ ಸಂಚರಿಸುತ್ತಾರೆ. ಇದೇ ಮಾರ್ಗವಾಗಿ ನೀರು ತುಂಬಿಸುವ ಟ್ಯಾಂಕರ್ ಹೊತ್ತಿರುವ ಈ ವಾಹನವನ್ನು ಬಾಲಕ ವೇಗವಾಗಿ ಚಲಾವಣೆ ಮಾಡಿಕೊಂಡು ಹೋಗುತ್ತಿರುವುದು ಕೆಲವರು ಹುಬ್ಬೇರಿಸುವಂತೆ ಮಾಡಿದೆ. UP 70 HT 1410 ನೋಂದಣಿ ಸಂಖ್ಯೆಯನ್ನು ಹೊಂದಿರುವ ವಾಹನವು ಮೇಲ್ನೋಟಕ್ಕೆ ಉತ್ತರ ಪ್ರದೇಶದ ಅಲಹಾಬಾದ್ ಮೂಲದ್ದು ಎಂದು ಕಂಡುಬರುತ್ತಿದೆ. ಅಲ್ಲಿಂದ ತಂದಿರುವ ವಾಹನದಲ್ಲಿ ಟ್ಯಾಂಕರ್ ಅಳವಡಿಸಿ ನೀರು ಸರಬರಾಜು ಮಾಡಲಾಗುತ್ತಿದೆಯೇ ಅಥವಾ ಇನ್ಯಾವುದೋ ಕಾರ್ಯಕ್ಕೆ ತಂದಿರಬಹುದು. ಆದರೆ ನಿರ್ಲಕ್ಷ್ಯತನದಿಂದ ಬಾಲಕನು ಇಳಿಜಾರಿನಲ್ಲಿ ವೇಗವಾಗಿ ವಾಹನ ಚಲಾಯಿಸಿರುವುದರಿಂದ ಉಂಟಾಗಬಹುದಾದ ಅಪಾಯಗಳಿಗೆ ಹೊಣೆ ಯಾರು ಎನ್ನುವುದು ಪ್ರಶ್ನೆಯಾಗಿದ್ದು, ಸಂಬಂಧಿಸಿದ ಅಧಿಕಾರಿಗಳು ವಿಚಾರಣೆ ನಡೆಸಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕಿದೆ. ಮಾರುತಿ ಹರಿಕಂತ್ರ, ನುಡಿಸಿರಿ ನ್ಯೂಸ್, ಅಂಕೋಲಾ.